ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾರ್ಕೆಟ್ನಲ್ಲಿ ಸಿಗುವಂಥ ಫ್ರ್ಯಾಂಕೀಸನ್ನು ಮನೆಯಲ್ಲಿ ಮಾಡ್ತಾಯಿದ್ದೀನಿ. ಅದು ನನ್ನ ಮಕ್ಕಳಿಗೋಸ್ಕರ ಅಂತ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರ್ರಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮೊದಲಿಗೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಈ ರೀತಿ ಸೋಸ್ಕೋಬೇಕು. ಸೋಸ್ಕೊಂಡ ನಂತರ ಅದಕ್ಕೆ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆಂದಂಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು 10 ನಿಮಿಷ ನೆನೆಯೋಕ್ಕಂತೆ ಮುಚ್ಚಿ ಇಟ್ಕೊಂಡು ಅದು ನೆನೆಯೋಷ್ಟರಲ್ಲಿ ಕೆಲವೊಂದಿಷ್ಟು ತರಕಾರಿಗಳನ್ನು ಹೆಚ್ಕೊಂಡು ಬಿಡೋಣ. ಉದಾಹರಣೆಗೆ ಕೆಂಪು ಬೆಲ್ ಪೆಪ್ಪರ್, ಗ್ರೀನ್ ಬೆಲ್ ಪೆಪ್ಪರ್ ಮತ್ತು ಹಳದಿ ಬೆಲ್ ಪೆಪ್ಪರನ್ನು ಈ ರೀತಿ ಜೂಲಿಯನ್ಸ್ನಲ್ಲಿ ಕಟ್ ಮಾಡ್ಕೊಂಡ ನಂತರ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಹತ್ರ ಓನ್ಲಿ ಗ್ರೀನ್ ಬೆಲ್ ಪೆಪ್ಪರ್ ಇದ್ದರೆ ಮಾತ್ರ ನೀವು ಹೆಚ್ಕೊಂಡು ಹಾಕ್ಕೋಬೋದು. ಅದ್ರ ಜೊತೆಗೆ ನಾವು ಈರುಳ್ಳಿ ಕೂಡ ಉದ್ದುದ್ದಾಗೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ನಿಮ್ಮ ಹತ್ರ ಕ್ಯಾರೆಟ್ ಇದ್ದರೂ ಕೂಡ ಕ್ಯಾರೆಟ್ ಕೂಡ ನೀವು ಹಾಕ್ಕೋಬೋದು. ಆದರೆ ನನ್ನ ಹತ್ರ ಈಗ ಕ್ಯಾರೆಟ್ ಅವೈಲೇಬಲ್ ಇದ್ದಿದ್ದಿಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ನೀವು ಹಾಕ್ಕೋರಿ. ನಂತರ ಅದೇ ರೀತಿಯೇ ಟೊಮೆಟೊ ಕೂಡ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಡು ಬಿಡೋಮು. ಹಾಗೆ ಇದ್ರ ಜೊತೆಗೆ ನಾವು ಪನ್ನೀರನ್ನು ಮ್ಯಾರಿನೇಟ್ ಮಾಡಿ ಹಾಕ್ಕೊಳಕ್ಕೆ ಪನ್ನೀರಿಗೆ ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಕೆಂಪು ಖಾರದ ಪುಡಿ, ಹಾಗೆ ಸ್ವಲ್ಪ ನೀವು ಗರಂ ಮಸಾಲವನ್ನು ಹಾಕಿ ಚೆಂದಂಗೆ ಮ್ಯಾರಿನೇಟ್ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಂಡು ಬಿಡೋಮು. ಇನ್ನೊಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಗೆ ಈ ಮ್ಯಾರಿನೇಟ್ ಮಾಡಿಟ್ಟಂಥ ಪನ್ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಕೈ ಆಡಿಸ್ತಾ ಹುರ್ಕೋಬೇಕು. ಈ ಫ್ರ್ಯಾಂಕಿಯನ್ನು ನೀವು ಮೈದಾ ಹಿಟ್ಟು ಬೇಡ ಅಂದರೆ ನೀವು ಬೇಕಂದ್ರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ಇದು ಒಂದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಈ ರೀತಿ ಫ್ರೈ ಆದ ನಂತರ ಒಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಮು. ನೆಕ್ಸ್ಟ್ ಇದೇ ಬಾಣಲಿ ಒಳಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವೇನು ಹಸಿ ತರಕಾರಿ ಇದ್ವಲ್ಲ ಸ್ವಲ್ಪದ ಹಸಿ ವಾಸನೆ ಹೋಗೋವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಒಂದು 10 ನಿಮಿಷ ಅಂತ ಹೇಳಿ ನಾವು ನೆನೆಯೋಕ್ಕೆ ಬಿಟ್ಟಂಥ ಹಿಟ್ಟನ್ನು ತೊಗೊಂಡು ನಾವು ಹಿಂಗೆ ಗುಂಡಾಗಿ ಉಳ್ಳಿ ಮಾಡಿಕೊಂಡು ಆ ಉಳ್ಳಿಲೇ ನಾವು ಚಪಾತಿಯನ್ನು ಮಾಡ್ಕೋಬೇಕು. ಈ ಚಪಾತಿಯನ್ನು ಲೇಯರ್ ಬರೋ ಥರ ಮಾಡ್ಕೊಳಕ್ಕೆ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ನಾವು ಮಡಿಕೆ ಮಾಡ್ಕೋತಾ ರೌಂಡಂಗೆ ಸ್ಟ್ರೆಚ್ ಮಾಡಿಕೊಂಡು ಅದನ್ನು ಸುತ್ತಕೊಂಡು ನಾವೇನು ಮಾಡಬೇಕು, ಚಪಾತಿಯನ್ನು ಲಟ್ಸ್ಕೋಬೇಕು. ಈ ಚಪಾತಿಯನ್ನು ಭಾಳಷ್ಟು ಪ್ರೆಸ್ ಮಾಡಿ ಲಟ್ಟಿಸ್ಬಾರ್ದು. ಸಾವಕಾಶಂಗೆ ಸ್ಮೂತಾಗಿ ಆ ಪದರ ಲೇಯರ್ ಕಾಣೋ ಥರ ನಾವು ಲಟ್ಸ್ಕೊಂಡು ಅದನ್ನು ಒಲೆ ಮೇಲೆ ಸ್ವಲ್ಪ ನಿರಸಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಈ ಚಪಾತಿಯನ್ನು ಬೇಯಿಸ್ಕೊಳ್ಳೋದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನೀವು ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಈಗ ಬೇಯಿಸ್ಕೊಂಡಂಥ ಚಪಾತಿಗೆ ನಾವು ಮೊದಲು ಟೊಮೆಟೊ ಸಾಸ್ ಮತ್ತು ಮೇಯೋನೇಸನ್ನು ಹಾಕಿ ಆ ಚಪಾತಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ನಾವು ಇದಕ್ಕೆ ಮೊದಲೇ ಬೇಯಿಸಿಟ್ಕೊಂಡು ಅಂತ ಆ ವೆಜಿಟೇಬಲನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ನಂತರ ಅದಕ್ಕೆ ಅದೇ ರೀತಿ ಪನ್ನೀರನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಆ ಪನ್ನೀರ್ದು ಒಂದು ಲೇಯರನ್ನು ನಾವು ಹಾಕಿ ಇದ್ರ ಮೇಲೆ ನೀವು ಮತ್ತೆ ಬೇಕಂದರೆ ಚಿಲ್ಲಿ ಫ್ಲೇಕ್ಸ್, ಗರಂ ಮಸಾಲ ಮತ್ತು ಟೊಮೆಟೊ ಸಾಸ್, ಮೇಯೋನೀಸ್ ಹಾಕಿ ಗಾರ್ನಿಷ್ ಕೂಡ ಮಾಡ್ಕೋಬೋದು. ನೀವು ಇದಕ್ಕೆ ಎಗ್ ಆಮ್ಲೆಟ್ ಮಾಡಿಕೊಂಡು ಹಾಕೋಬಹುದು. ಅದೇ ರೀತಿ ನಮ್ಮ ಫ್ರ್ಯಾಂಕೀಸ್ ಈಗ 2 ಸೈಡಿಗೆ ಮಡ್ಚ್ಕೊಂಡು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ನಾವು ಬಟರ್ ಪೇಪರ್ನಲ್ಲಿ ರ್ಯಾಪ್ ಮಾಡಿಕೊಂಡು ಕೊಟ್ಟರೆ ಮಕ್ಕಳಿಗೆ ತುಂಬಾ ಖುಷಿಯಾಗಿ ತಿಂತಾರೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ವೆಜಿಟೇಬಲು ತಿಂದ ಹಾಗಾಗುತ್ತೆ. ಹಾಗೆ ಪನ್ನೀರ್ ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು. ನನ್ನ ಮಗಳಂತೂ ಪನ್ನೀರ್ ತಿನ್ನೋದೇ ಇಲ್ಲ. ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ನೀವು ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.